ಧಾರವಾಡ ಹೊರವಲಯದ ಡಾಬಾ ಒಂದರಲ್ಲಿ ಒಬ್ಬ ಕಾರ್ಮಿಕನಿಗೆ ಸರಪಳಿ ಹಾಕಿಬಿಟ್ಟು ಕೆಲಸ ಮಾಡ್ತಾ ಇದ್ರು. ಜೀತ ಪದ್ಧತಿ ಅಂತ ಇಡೀ ದಿನ ಇವತ್ತು ಸುದ್ದಿ ಪ್ರಸಾರ ಮಾಡಿದ್ವಿ. ಈಗ ಆತನನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಅಂತ, ಕಾಲಿಗೆ ಕಬ್ಬಿಣ ಸರಪಳಿ ಹಾಕಿದ್ದ ಕಾರ್ಮಿಕನ ರಕ್ಷಣೆ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಇವತ್ತು ಬೆಳಗ್ಗೆ ಎಲ್ಲ 9 ಗಂಟೆಯಿಂದ ನಿರಂತರವಾಗಿ ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು. ಕಾರ್ಮಿಕ ಕಿರಣ್ಣನ್ನ ರಕ್ಷಿಸಿ ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸರು. ಸದ್ಯಕ್ಕೆ ವೈದ್ಯಕೀಯ ಪರೀಕ್ಷೆ ಮಾಡಿಸೋದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಧಾರವಾಡದ ಡಾಬಾದಲ್ಲಿ ಜೀತ ಪದ್ಧತಿ ಪ್ರಕರಣ. ಆತ ಎಲ್ಲೋ ನಾಪತ್ತೆ ಅಂತ ಇದ್ರಪ್ಪ, ಕೊನೆಗೂ ಆತ ಸಿಕ್ಕಿದ್ದಾನೆ. ಅಲ್ಲೇ ಎಲ್ಲೋ ಇರ್ತಾನೆ, ಯಾಕಂದರೆ ಅವ್ರ ಅಪ್ಪ ಮಗ ಇಬ್ಬರು ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪಿಂಕ್ ಕಲರ್ ಶರ್ಟ್ ಇವನೇ ಕಿರಣ್, ಪಕ್ಕದಲ್ಲಿರೋ ರೆಡ್ ಕಲರ್ ಶರ್ಟ್ ಅವ್ರ ಅಪ್ಪ. ಆ ಪಿಂಕ್ ಕಲರ್ ಶರ್ಟ್ ಹಾಕಿದನಲ್ಲ ಈ ಹುಡುಗನೇ, ಇವನೇ ಕಿರಣ್ ಜಾಧವ್ ಅಂತ, ಬಿಹಾರ ಮೂಲದವನು ಇವನು. ಇವನಿಗೆ ಸರಪಳಿ ಹಾಕ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದದ್ದು. ಸರಿ, ಆ ಓನರ್ ಕತೆ ಏನು? ಆ ಡಾಬಾ ಓನರ್ ಸಿಕ್ಕದ್ನ ಅವನು ಗೊತ್ತಿಲ್ಲ. ಬೆಳಗ್ಗೆ ಅವರಪ್ಪ ಮಾತಾಡ್ಬೇಕಾದ್ರೆ ಅಂದ್ಕೊಂಡೆ ಅವನ ಮಗ ಎಲ್ಲಿದ್ದಾನೆ ಅಂತ ಗೊತ್ತು ಅವ್ರಿಗೆ ಅಂತ. ಈಗ ಸದ್ಯಕ್ಕೆ ಪೊಲೀಸರು ಆ ಮಗನನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಮೆಡಿಕಲ್ ಟೆಸ್ಟ್ಸ್ ಎಲ್ಲ ಮಾಡಿಸ್ಬೇಕು ಅಂದ್ಬಿಟ್ಟು ಅವನಿಗೇನಾದ್ರು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತಂದರೆ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಇವಾಗ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಬೆಳಗ್ಗೆ ಈ ಕಿರಣ್ ಅವ್ರ ಅಪ್ಪ ಮಾತನಾಡಬೇಕಾದ್ರೆ ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ, ನಾನು 2 ದಿನ ರಜಾ ಹಾಕಿದ್ದೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಅವನು ಎಲ್ಲಿ ಸಿಕ್ಕದ, ಈಗ ಮುಂದಕ್ಕೆ ಅವನನ್ನು ಏನು ಮಾಡ್ತಾರೆ, ಜೊತೆಗೆ ಮಾಲೀಕ ಸಿಕ್ಕದ್ನ, ಆ ಡಾಬಾ ಮಾಲೀಕ, ಅವನ ವಿರುದ್ಧ ಏನಾದರೂ ಕ್ರಮ ಆಯ್ತಾ ಅಂತ? ನಿಜವಾಗ್ಲೂ ಅರವಿಂದ್, ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿ ಈ ಒಂದು ಮುಲ್ಲಾ ಢಾಬಾದಲ್ಲಿರುವಂಥ ಕಾರ್ಮಿಕನ ಏನು ಸರಪಳಿ ಹಾಕಿದ್ರು, ಆ ಸತತವಾಗಿ ಏನಂತಿದ್ರೆ ವರದಿ ಮಾಡಿತ್ತು. ಆ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಕೊನೆಗೂ ಆ ಕಿರಣ್ಗೆ ಏನಂತಿದ್ರೆ ಹುಡುಕಿ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಧಾರವಾಡ ತಾಲೂಕಿನ ವೆಂಕಟಾಪುರದಲ್ಲಿರುವಂಥ ಮನೆಯಲ್ಲಿ ಏನಂತಿದ್ರೆ ಈ ಕಿರಣ್ ಈಗ ಸಿಕ್ಕಿರುವಂಥದ್ದು. ಆತನಿಗೆ ಪೊಲೀಸ್ ಠಾಣೆಗೆ ಕೂಡ ಏನಂತಿದ್ರೆ ಆ ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಏನಂತಿದ್ರೆ ಆತನಿಗೆ ಏನಾದರೂ ಗಾಯಗಳಾಗಿವೆ, ಆತನಿಗೆ ಏನಾದರೂ ಹಲ್ಲೆ ಆಗಿದೆ ಅನ್ನುವಂಥ ಒಂದು ಏನಂತಿದ್ರೆ ಚಿಕಿತ್ಸೆಯನ್ನು ಕೊಡಿಸ್ಬೇಕಂತ ಹೇಳಿ ಮೆಡಿಕಲ್ ಕೂಡ ಮಾಡಿಸ್ಲಿಕ್ಕೆ ಈಗ ಸದ್ಯಕ್ಕೆ ಏನಂತಿದ್ರೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಅದರ ಜೊತೆಗೆ ಮಾನಸಿಕ ಏನಂತಿದ್ರೆ ಸ್ವಲ್ಪ ರೋಗಿದ ಅನ್ನೋಂಥ ಮಾತನ್ನ ಕೂಡ ಏನಂತಿದ್ರೆ ಕೆಲವೊಬ್ರು ಹೇಳ್ತಾ ಇದ್ರು. ಅದಕ್ಕಾಗಿ ಏನಂತಿದ್ರೆ ಆತನಿಗೆ ಡಿಮಾಂಡ್ಸ್ಗೆ ಕೂಡ ಏನಂತಿದ್ರೆ ತೋರಿಸುವಂಥ ಸಾಧ್ಯತೆ ಇವತ್ತು ಏನಂತಿದ್ರೆ ಹೆಚ್ಚಾಗಿರುವಂಥದ್ದು. ಯಾಕಂತಿದ್ರೆ ಆತನ ಸರ್ಟಿಫಿಕೇಟ್ಗಳನ್ನು ಕೂಡ ಪೊಲೀಸರು ನೋಡಬೇಕಾಗುತ್ತೆ. ಆತನ ಮೇಲೆ ಏನಂತಿದ್ರೆ ಯಾವುದಾದ್ರೂ ಬೇರೆ ಏನಾದರೂ ಗಾಯಗಳಾಗಿವೆ ಅನ್ನೋಂಥದ್ದು ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ಆ ಏನು ಡಾಬಾದ ಮಾಲೀಕನಿದ್ದಾನೆ, ಆ ಡಾಬಾದ ಮಾಲೀಕನ ಮೇಲೆ ಏನಂತಿದ್ರೆ ಸದ್ಯಕ್ಕೆ FIR ಕೂಡ ಆಗ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆ ಏನಂತಿದ್ರೆ ಈಗ ಸದ್ಯಕ್ಕೆ ಆ ಡಾಬಾ ಮಾಲೀಕನ ಮೇಲೆ FIR ಮಾಡ್ತಾ ಇದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಈಗ ಸದ್ಯಕ್ಕೆ ಏನಂತಿದ್ರೆ ಆ ಪೊಲೀಸ್ ಠಾಣೆಗೆ ಕೂಡ ಬಂದಿದ್ದಾರೆ. ಉಪ ತಹಸೀಲ್ದಾರ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೂರು ಕೂಡ ಏನಂತಿದ್ರೆ ಕೊಡ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಜಾವೀದ್, ಧನ್ಯವಾದ. ಒಟ್ಟಾರೆ ಆ ಡಾಬಾ ಮಾಲೀಕನಿಗೆ ಶಿಕ್ಷೆ ಆಗಬೇಕು, ಅದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಇವ್ರನ್ನ ರಕ್ಷಣೆ ಮಾಡಿ ಅವ್ರ ಊರಿಗೆ ಹೋಗ್ತೀನಿ ಅಂತಂದರೆ ಅವ್ರನ್ನ ರೆಡಿ ಮಾಡಿ ಊರಿಗೆ ಕಳಿಸ್ಕೊಡೋದು ಒಳ್ಳೆಯದು.